ಒಂದು ಒಳ್ಳೆಯ ವ್ಯಕ್ತಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಒಂದು ಇಲಾಖೆಯಲ್ಲಿ ಯಾವುದೇ ಆದಂಥ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಎಲ್ಲರ ಒಂದು ಅಧಿಕಾರಿಗಳೊಂದಿಗೆ ಸಮಸ್ಯೆ ಅಂತ ಇದ್ದಂತಹ ವ್ಯಕ್ತಿ ಯಾರೇ ಬಂದ್ರೂ ಅವ್ರಿಗೆ ಕರೆಸಿ ಕೂಡಿಸಿ ಅವ್ರಿಗೇನು ಸಮಸ್ಯೆಗಳನ್ನ ಆಲಿಸಿ ತುಂಬ ಸಮಾಧಾನವಾಗಿ ಕೇಳಿ ಅವರು ಪ್ರತಿಯೊಂದಕ್ಕೂ ಅವ್ರಿಗೆ ಒಂದು ಪರಿಹಾರ ಇದು ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಂಥ ವ್ಯಕ್ತಿ. ಅವ್ರನ್ನ ಇವತ್ತು ಕಳ್ಕೊಂಡಿದ್ದೀವಿ. ಮತ್ತು ಇಂಥ ಒಂದು ಅಧಿಕಾರಿನ ನಾವು ಇಲಾಖೆಯಲ್ಲಿ ಸಿಗೋದು ತುಂಬಾ ಕಷ್ಟ. ತುಂಬ ಒಂದು ಒಡನಾಟ ಇದ್ದಂಥ ಒಂದು ಅಧಿಕಾರಿ. ಎಷ್ಟೇ ಕಷ್ಟ ಅಂತ ನಾವು ಇದ್ರೂ ಯಾವುದೇ ಒಂದು ಇಲಾಖೆದೊಂದು ಯಾವುದೇ ಇದ್ರೂ ಸಮಸ್ಯೆಗಳಿದ್ರು ತೊಗೊಂಡೋದ್ರು ಕೂಡ ಬೇರೆ ಒಂದು ಕೆಲ ಹಂತದ ಪೊಲೀಸ್ ಅಧಿಕಾರಿಗಳಿಗೆ ಏನೇ ಇದ್ರೂ ಅವರು ಯಾವುದೇ ಒಂದು ಇದಿಲ್ದಿರ ಹಿಂದೆ ಮುಂದೆ ನೋಡಿದಿರ ಅದೇನಾಗಿದೆ ಸಮಸ್ಯೆಯನ್ನು ಕೇಳಿ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಅದಕ್ಕೆ ಸೂಕ್ತ ಅಧಿಕಾರಿಗಳಿಗೆ ನಿರ್ದೇಶನ ಕೊಡ್ತಾ ಇದ್ರು. ತುಂಬಾ ಒಂದು ಒಳ್ಳೆಯ ವ್ಯಕ್ತಿ, ತುಂಬ ಪೇಷನ್ಸ್ ಇದ್ದಂಥ ವ್ಯಕ್ತಿ. ಯಾವುದೇ ಇದಾದ್ರೂ ದುಡುಕಿ ಯಾವುದೋ ನಿರ್ಧಾರ ತೊಗೊತಾ ಇರಲಿಲ್ಲ. ಇಲ್ಲ, ನಾನು ಲಾಸ್ಟು ಈಗ ಪ್ರತಿಯೊಂದು ಹಬ್ಬ ಇದಕ್ಕೆ ಹರಿದಿನಗಳಿಗೆ ಅವರು ವಿಶ್ ಮಾಡ್ತಾ ಇದ್ದೆ ನಾನು. ಅವರು ಕೂಡ ಮೆಸೇಜ್ ಮಾಡ್ತಾ ಇರೋರು, ಯಾವುದೇ ಇದ್ರು ಶೇರ್ ಮಾಡೋರು. ಪಾಪ ಮೆಸೇಜಸ್, ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಮೆಸೇಜಸ್ನ. ಫ್ಯಾಮಿಲಿ ವೈಯಕ್ತಿಕ ಬಗ್ಗೆ ನನಗೆ ಅಷ್ಟು ಇದಿಲ್ಲ. ಮಗ ಅವರೆಲ್ಲ ಗೊತ್ತಿದ್ದಾರೆ. ಆದರೆ ಅವರು ಆರೋಗ್ಯ ಹುಷಾರಿರಲಿಲ್ಲ, ಅವ್ರು ಹಾಗಾಗಿ ಟ್ರೀಟ್ಮೆಂಟ್ ತೊಗೊತಾ ಇದ್ದಿದ್ರು. ಅದೊಂದು ಹೇಳ್ತಾ ಇರೋರು ಅವರು. ನಂತರದಲ್ಲಿ ನಾವು ಅವಾಗ ಭೇಟಿ ಮಾಡ್ತಾ ಇದ್ವಿ. ಏನಾರಿದ್ರೆ ಅವರು ಕೆಲಸಗಳಿದ್ದ ಅಂದರೆ ಅವರು ಕರೆಸ್ತಾ ಇದ್ರು, ಇಲ್ಲಾಂದರೆ ಒಂದು ಕರೆ ಮಾಡ್ತಾ ಇದ್ರು. ಅವಾಗ ಹೋಗಿ ನಾನು ಏನಿದೆ ಅದಕ್ಕೆ ಸೂಕ್ತ ನೋಡಿ ನಾವು ನನ್ನ ಕಡೆಯಿಂದ ಆದಂಥ ನಿರ್ದೇಶನ ನಾವು ಕೊಡ್ತಾ ಇದ್ದೆ, ಮಾಡ್ತಾ ಇದ್ರು ಅವರು. ಹಾಗಾಗಿ ಇದೊಂದು ದುರದೃಷ್ಟಕರ ಇವತ್ತು ಆದಂಥ ಒಂದು ಇದು. ಇಲ್ಲ, ಆಸ್ತಿ ವಿಚಾರದ ಬಗ್ಗೆ ಅವರು ಯಾವುದೇ ರೀತಿ ಹೇಳಿರಲಿಲ್ಲ. ಆ ರೀತಿ ಏನಿಲ್ಲ. ಅವರು ಮಗನಿಗೂ ಒಂದು ಅನುಕೂಲ ಮಾಡಿಕೊಟ್ಟಿದ್ರು, ಮಗನಿಗೂ ಕೂಡ ಅವರು ವ್ಯಾಪಾರ ಎಲ್ಲ ಮಾಡಿಕೊಟ್ಟಿದ್ರು. ಪಾಪ ಹೊಸ ಇದೆಲ್ಲ ಮಾಡ್ತಾ ಇದ್ದಾನೆ ಅಂತ ತಿಳಿಸ್ತಾ ಇದ್ರು ನನಗೆ. ಹಾಗಾಗಿ ಅವನ್ನ ಪಾಪ ಮಗಳು ಮದುವೆ ಮಾಡಬೇಕು ಅಂತ ಒಂದು ಅವರಲ್ಲಿ ಆಲೋಚನೆ ಇತ್ತು.